ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರಃ ಅನ್ನುವ ಮಾತಿದೆ. ಅಂದ್ರೆ ಶಿಲೆಯು ಶಂಕರನಂತೆ ಕಂಗೊಳಿಸುವುದು ಯಾರಿಂದ ಅಂತಂದ್ರೆ ಅರ್ಚಕರ ಪ್ರಭಾವದಿಂದ, ಅವರ ತಪಸ್ಸಿನಿಂದ, ಮಹಿಮೆಯಿಂದ, ಅವರ ಒಂದು ನಿಷ್ಠೆ ಹಾಗೂ ಭಕ್ತಿಯಿಂದ. ಅಮೂರ್ತವಾಗಿರುವಂತಹ ದೇವತಾ ಶಕ್ತಿಯನ್ನ ಮೂರ್ತ ರೂಪವಾಗಿಸಿ ನಮಗೆ ಅನುಗ್ರಹದ ಒಂದು ಅನುಭೂತಿಯನ್ನ ಕೊಡೋದಕ್ಕೆ ಅರ್ಚಕರ ಪಾಲು ತುಂಬಾ ದೊಡ್ಡದಿದೆ. ಅನಾದಿ ಕಾಲದಿಂದಲೂ ಕೂಡ ಇಡೀ ದೇವಸ್ಥಾನ ಪರಂಪರೆಯನ್ನ ಸಂರಕ್ಷಣೆ ಮಾಡಿಕೊಂಡು ಬರೋದರಲ್ಲಿ ಅರ್ಚಕರ ಒಂದು ನಿಷ್ಠೆ, ಅವರ ಶ್ರದ್ಧೆ ಹಾಗೆ ಕೊಡುಗೆಯನ್ನ ನಾವು ಧಾರಾಳವಾಗಿ ಗಮನಿಸಬಹುದು. ಆದರೆ ಸ್ವಾತಂತ್ರ್ಯೋತ್ತರದ ಕಾಲಗಳಲ್ಲಿ ಈ ಆಧುನಿಕವಾಗಿರುವಂತಹ ಎಷ್ಟೋ ಇಸಮ್ಸ್ಗಳು ಬಂದ ಮೇಲೆ ಅರ್ಚಕರು ಅಂತಂದ್ರೆ ತಟ್ಟೆ ಕಾಸಿಗೆ ಆಸೆ ಪಡುವಂಥವ್ರು, ಹುಂಡಿ ಕಾಸಿಗೆ ಆಸೆ ಪಡೋರು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನ ತುಂಬಾ ಕೇವಲವಾಗಿ ಗಣಿಸಿ ಅವರನ್ನ ಒಂದು ಮುಖ್ಯವಾಹಿನಿಯಿಂದ, ಸಮಾಜದ ಮುಖ್ಯವಾಹಿನಿಯಿಂದ ದೂರ ತಳ್ಳಿದ್ದು ಇದೆ. ಹಾಗೆ ನೋಡಿದ್ರೆ ಇದೇ ರೀತಿಯ ಒಂದು ವರ್ತನೆ ಬೇರೆ ಮತದ ಅರ್ಚಕರು ಅಂದ್ರೆ ಪ್ರೀಸ್ಟ್ಗಳಾಗಿರ್ಲಿ ಅಥವಾ ಮೌಲ್ವಿಗಳ ಬಗ್ಗೆ ಆಗ್ಲಿ ನಾವು ಈ ತರ ಯೋಚನೆ ಮಾಡೋದಿಲ್ಲ. ಆದ್ರೆ ಹಿಂದೂ ಧರ್ಮದಲ್ಲಿ ಅರ್ಚಕರನ್ನ ಹೀನಾಯವಾಗಿ ಕಡೆಗಣಿಸಿದಂತಹ ಎಷ್ಟೋ ಸಂದರ್ಭಗಳನ್ನು ನಾವು ಕಾಣಬಹುದು. ಹಾಗೆಯೇ ಭಕ್ತಿಪೂರ್ವಕವಾಗಿ ಕರೆದು ಮಾನ್ಯ ಮಾಡಿರುವಂತಹ ಸಂದರ್ಭಗಳನ್ನು ಕೂಡ ಕಾಣಬಹುದು. ದುರದೃಷ್ಟವಶಾತ್ ನಮಗೆ ಈ ಹೊತ್ತಿಗೆ ಇರುವಂತಹ ಎಷ್ಟೋ ದೇವಾಲಯಗಳು, ಅದು ಸರ್ಕಾರಿ ದೇವಾಲಯಗಳು ಅಂದ್ರೆ ಮುಜರಾಯಿ ದೇವಾಲಯಗಳಾಗಿರ್ಲಿ ಅಥವಾ ಮುಜರಾಯಿಯಿಂದ ಹೊರಗಡೆ ಇರುವಂತಹ ಖಾಸಗಿ ಸಂಸ್ಥೆಯ ಒಂದು ಒಡೆತನದಲ್ಲಿರುವಂತಹ ದೇವಾಲಯಗಳಲ್ಲಾಗಿರ್ಲಿ, ಈ ಅರ್ಚಕರ ಆದಾಯ ಅಥವಾ ವೇತನದಲ್ಲಿ ಅಥವಾ ಅನುಕೂಲಗಳಲ್ಲಿ ಸಾಕಷ್ಟು ತಾರತಮ್ಯಗಳಿರೋದನ್ನು ನಾವು ಗಮನಿಸಬಹುದು. ಕೆಲವೊಂದು ಕಡೆ ಹೆಚ್ಚಿದೆ, ಕೆಲವೊಂದು ಕಡೆ ತೀರಾ ಕಡಿಮೆ ಇದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ತಟ್ಟೆ ಕಾಸನ್ನು ಕೂಡ ನಂಬಿದ್ರೂ ಕೂಡ ಜೀವನ ನಿರ್ವಹಣೆ ಬಹಳ ಕಷ್ಟ ಅನ್ನುವಂತಹ ಎಷ್ಟೋ ಅರ್ಚಕರನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಹಾಗೆ ದೇವಾಲಯ ಪರಂಪರೆಯ ಸನ್ನಿಧಾನದಲ್ಲಿ ನಾನು ಬೆಳೆದಿರೋ ಕಾರಣ ಅರ್ಚಕರ ಕಷ್ಟ ಏನು, ನಷ್ಟ ಏನು ಅನ್ನೋದನ್ನ ಸ್ಪಷ್ಟವಾಗಿ ಅನುಭವಿಸಿ ಅರಿತಿದ್ದೇನೆ. ಯಾಕೆಂದ್ರೆ ನನ್ನ ತಂದೆಯವರು ಕೂಡ ಅರ್ಚಕರಾಗಿ ದುಡಿದಿದ್ದವರು. ಹಾಗಾಗಿ ಭಕ್ತಾದಿಗಳಿಂದ ದೊರೆಯಬಹುದಾದಂತಹ ಒಂದು ಭಕ್ತಿಪೂರ್ವಕವಾಗಿರುವಂತಹ ದಾನ ದಕ್ಷಿಣೆಗಳು ಕೂಡ ಕಟ್ಟುನಿಟ್ಟನ್ನ ಮಾಡ್ತಾ ಬಂದು 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 ಹುಂಡಿಯ ವಿನಃ ಭಕ್ತಾದಿಗಳು ಬೇರೆಲ್ಲೂ ಕೂಡ ಕಾಸುಗಳನ್ನ, ತಟ್ಟೆ ಕಾಸನ್ನ ಹಾಕಬಾರ್ದು ಅನ್ನೋ ಮಟ್ಟಿಗೆ ಬೋರ್ಡ್ಗಳನ್ನು ಕೂಡ ಎಷ್ಟೋ ದೇವಸ್ಥಾನಗಳಲ್ಲಿ ನಾವು ಗಮನಿಸಬಹುದು. ಇದು ಅರ್ಚಕರಿಂದ ಭಕ್ತಾದಿಗಳಿಗೆ ಅಥವಾ ಭಕ್ತಾದಿಗಳಿಂದ ಅರ್ಚಕರಿಗಾಗುವಂತಹ ಕಿರಿಕಿರಿಯ ನಿವಾರಣೆಗೆ ಅಂತಲೇ ನಾವು ಈ ತರ ಮಾಡಿದ್ದೇವೆ. ಇದರಿಂದ ಹುಂಡಿಯ ಆದಾಯ ಹೆಚ್ಚುತ್ತೆ, ದೇವಸ್ಥಾನದ ಅಭಿವೃದ್ಧಿ ಸಾಧ್ಯ ಆಗತ್ತೆ ಅನ್ನುವಂಥ ಸಮಜಾಯಿಷಿಗಳನ್ನೆಲ್ಲ ಹೇಳ್ತಾರೆ. ಹಣದ ಒಂದು ನಾವು ಸದ್ವಿನಿಯೋಗವನ್ನ ಯೋಜನೆಗಳ ಮೂಲಕವಾಗಿ ಮಾಡ್ತೀವಿ, ದೇವಸ್ಥಾನಕ್ಕೆ ಆ ಜಮಾವಣೆ ಆಗುವಂತಹ ಕಾಣಿಕೆಗಳನ್ನ ಬಳಸ್ಕೊಳ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ ಈ ತರ ಬರುವಂತಹ ಆದಾಯವನ್ನು ಯಾವ ರೀತಿ ಆ ದೇವಸ್ಥಾನದ ಕೈಂಕರ್ಯಕ್ಕೆ ಬಳಸಲಾಗತ್ತೆ, ಯಾವ ಯೋಜನೆಗಳಿಗೆ ಅದರ ಪಾಲು ಸಿಗತ್ತೆ ಅನ್ನೋದನ್ನ ಸಾರ್ವಜನಿಕವಾಗಿ ಎಲ್ಲರ ಗಮನಕ್ಕೆ ಬರೋ ಥರದಲ್ಲಿ ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ಒಂದು ಫಲಕಗಳಾಗಿ ಬರೆಸಿದ್ರೆ ಆ ಹುಂಡಿಗೆ ಹಾಕುವಂತಹ ಕಾಸು ಏನಿದೆ, ಹಣ ಏನಿದೆ, ಅದರ ಒಂದು ಬಗ್ಗೆ ಒಂದು ಸದಭಿಪ್ರಾಯ ಹುಟ್ಟುತ್ತೆ, ಧನ್ಯತೆ ಹುಟ್ಟುತ್ತೆ ಅಂತ ನನಗನ್ಸುತ್ತೆ. ಒಟ್ನಲ್ಲಿ ಧಾರ್ಮಿಕ ಸಂಸ್ಥೆಗಳಲ್ಲಿ, ಮುಖ್ಯವಾಗಿ ದೇವಾಲಯಗಳಲ್ಲಿ ಆದಾಯದ ಹಂಚಿಕೆ ಸಂಬಂಧ ತುಂಬಾ ತಾರತಮ್ಯಗಳಿರೋದನ್ನು ಗಮನಿಸಬಹುದು. ಎಷ್ಟೋ ಸಲ ಸಂಬಳ ಬರುತ್ತೆ, ತಟ್ಟೆ ಕಾಸಿಗೆ ಅಡ್ಡಿಪಡಿಸಲಾಗುತ್ತೆ. ಕೆಲವೊಂದ್ಸಲ ಸೇವಾದಿಗಳಲ್ಲಿ ಯಾವುದೇ ರೀತಿಯ ಒಂದು ಪಾಲುದಾರಿಕೆ ಇರೋದಿಲ್ಲ. ಇದನ್ನೆಲ್ಲವನ್ನು ನಾವು ಎಷ್ಟೋ ವರ್ಷಗಳಿಂದ ನಾನು ಕಂಡಿದ್ದೂ ಇದೆ. ಹಾಗೆಯೇ ಬೇರೆ ಬೇರೆ ಹಂತದ ದೇವಸ್ಥಾನಗಳು, ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್, ಇದರ ಪ್ರಕಾರವಾಗಿಯೂ ಕೂಡ ಹಣದ ನಿರ್ಧಾರ ಆಗತ್ತೆ, ಸಂಬಳದ ನಿರ್ಧಾರ ಆಗತ್ತೆ. ಹೀಗೆ ತುಂಬಾ ವಿಷಯಗಳಲ್ಲಿ ನಾವು ಈ ಹೊತ್ತಿಗೆ ದೇವಸ್ಥಾನದ ಅರ್ಚಕರು ಅವರ ಒಂದು ಆದಾಯ, ವೇತನ, ಸೇವಾವಧಿ ಮುಗಿದ ನಂತರ ಅವರಿಗೆ ಒದಗಬೇಕಾಗಿರುವಂತಹ ಒಂದು ಗ್ರಾಚ್ಯುಟಿ ಫಂಡ್ ಆಗಿರ್ಲಿ, ಒಂದು PF ಆಗಿರ್ಲಿ, ಇದು ಎಲ್ಲದರಲ್ಲೂ ಕೂಡ ತುಂಬಾ ಒಂದು ದೊಡ್ಡ ಮಟ್ಟಿನ ಅಂತರ ಇದೆ, ಕಂದಕ ಇದೆ. ಹಾಗೇನೆ ಅದು ಸಿಗದೆ ಹೋಗುವಂತಹ ಸಂದರ್ಭಗಳನ್ನು ಕೂಡ ನಾನು ಸ್ವತಃ ಕಣ್ಣಾರೆ ಕಂಡು ಅನುಭವಿಸಿದ್ದು ಇದೆ. ಹಾಗಾಗಿ ಈ ದೃಷ್ಟಿಯಿಂದ ನೋಡಿದಾಗ ಭಾರತದಲ್ಲಿ ಎಲ್ಲೇ ಇರ್ಲಿ, ಅದು ಕರ್ನಾಟಕವನ್ನು ಸೇರಿಸಿದ ಹಾಗೇನೆ ಅರ್ಚಕರ ಒಂದು ವೇತನ ಆದಾಯಗಳಿಗೆ ನಿರ್ದಿಷ್ಟವಾಗಿರುವಂತಹ ಕಾನೂನು ಕ್ರಮಗಳು ಬಂದ್ರೆ ಬಹುಶಃ ದೇವಸ್ಥಾನದ ಒಂದು ಪರಂಪರೆ, ಆ ಒಂದು ಪೂಜಾದಿಗಳಲ್ಲಿ ಹೆಚ್ಚಿನ ಒಂದು ದೃಢತೆ, ಹಾಗೆ ಅದನ್ನ ಗೈಯುವಂತಹ ಬಡ ಬ್ರಾಹ್ಮಣರ ಮನೆಯ ಮತ್ತು ಮನಸ್ಸಿನ ಎರಡೂ ಆರೋಗ್ಯದ ವೃದ್ಧಿಯಾಗತ್ತೆ. ಹಾಗೆಯೇ
ಇನ್ನೂ ಒಂದಷ್ಟು ವಿಷಯಗಳನ್ನೆಲ್ಲ ನಾವು ಗಮನಿಸ್ಕೊಳ್ಬಹುದು. ಅಂದ್ರೆ ಈಗ ಕರ್ಪೂರ, ಊದುಬತ್ತಿ, ಊದ್ಕಡ್ಡಿ, ಹಾಗೇನೆ ಸಾಂಬ್ರಾಣಿ, ಇದರಲ್ಲಿ ಎಲ್ಲದರಲ್ಲೂ ಕೂಡ ಈ ಹೊತ್ತಿಗೆ ಕೆಮಿಕಲ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಪ್ರವೇಶ ಆಗಿದೆ. ರಾಸಾಯನಿಕ ವಸ್ತುಗಳ ಪರಿಣಾಮ ಜಾಸ್ತಿ ಆಗಿದೆ. ಇದರಿಂದ ಗರ್ಭಗುಡಿಯ ವಾತಾವರಣದಲ್ಲಿ ಈ ರಾಸಾಯನಿಕಗಳ ಹೊಗೆಯನ್ನ ಉಂಡು ಶ್ವಾಸಕೋಶದ ತೀವ್ರವಾದಂತಹ ಬಾಧೆಗೆ ಒಳಗಾಗಿ ಎಷ್ಟೋ ಜನ ಒದ್ದಾಡಿ ಹೋಗಿರೋದನ್ನು ಕೂಡ ನಾವು ಗಮನಿಸಬಹುದು. ಆದರೆ ಅದನ್ನು ನೇರವಾಗಿ ಕಾಣೋದಿಲ್ಲ, ಎಲ್ಲವೂ ಕೂಡ ಪರೋಕ್ಷವಾಗಿರೋ ಕಾರಣ ಅದೆಲ್ಲವೂ ಕೂಡ ನಿಜವಾಗಿಯೂ ಕೂಡ ಎದುರಿಗೆ ಕಾಣಿಸಲ್ಪಡುವಂತಹ ಸಮಸ್ಯೆಗಳಾಗಿ ಉಳಿಯೋದಿಲ್ಲ. ಇರಲಿ, ಒಟ್ಟಿನಲ್ಲಿ ಈ ಎಲ್ಲದರ ಹಿನ್ನೆಲೆಯಲ್ಲಿ ದೇವಾಲಯಗಳ ಒಂದು ಅಭಿವೃದ್ಧಿಗೆ ಸರ್ಕಾರದ ಸ್ಪಂದನೆ, ಹಾಗೇನೆ ಅರ್ಚಕರ ಒಂದು ಆದಾಯ, ಆರೋಗ್ಯ, ಅನುಕೂಲ ಅವನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಯಾವ ಥರದಲ್ಲಿ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳು ಗಮನಿಸ್ಕೊಳ್ಬಹುದು ಅನ್ನೋದನ್ನ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಬಹಳ ಸೊಗಸಾಗಿ ತಮ್ಮ ಒಂದು ಧರ್ಮಸ್ಥಳದ ದೇವಸ್ಥಾನದಲ್ಲಿರುವಂತಹ ವ್ಯವಸ್ಥೆಯನ್ನು ಹಂಚಿಕೊಳ್ಳುವುದರೊಂದಿಗೆ ಒಂದಷ್ಟು ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ಬನ್ನಿ ಹೀಗೆ ನೋಡ್ಕೊಂಡು ಬರೋಣ. ಬನ್ನಿ. ಈ ದೇವಾಲಯದ ಸಿಬ್ಬಂದಿ ವರ್ಗದವರ ಒಂದು ಆರೋಗ್ಯ, ಹಿತರಕ್ಷಣೆ, ಹಾಗೆಯೇ ಅವರ ಜೀವನದ ಒಂದು ಅಭಿವೃದ್ಧಿ, ಮುಖ್ಯವಾಗಿ ಅರ್ಚಕ ಸಿಬ್ಬಂದಿ ವರ್ಗದವರಿಗೆ ನಾನು ಇದನ್ನು ಕೇಳ್ತಾ ಇರುವಂಥದ್ದು. ಈಗ ಅವರಿಗೆ ಸಾಕಷ್ಟು ಸವಾಲುಗಳು ಈ ಸಣ್ಣ ಆದಾಯವುಳ್ಳಂತಹ ದೇವಸ್ಥಾನಗಳಲ್ಲಿ ನಾವು ಕಂಡು ಬರ್ತಾ ಇದೆ. ಹಾಗೆಯೇ ಸರ್ಕಾರದ ಒಂದು ಪಾಲಕತ್ವದ ದೇವಸ್ಥಾನಗಳಲ್ಲೂ ಕಂಡು ಬರ್ತಾ ಇದೆ. ಇದು ತುಂಬ ಮುಖ್ಯವಾದಂತಹ ಕಳಕಳಿಯ ವಿಷಯ ಈ ಹೊತ್ತಿಗೂ ಕೂಡ. ಇದನ್ನು ನಿಭಾಯಿಸುವಲ್ಲಿ ಸರ್ಕಾರ ಅಥವಾ ಬೇರೆ ರೀತಿಯ ಸಂಸ್ಥೆಗಳು ಯಾವ ಬಗೆಯ ಯೋಜನೆಗಳನ್ನು ಕೈಗೊಳ್ಳಬಹುದು ಅಂತ ನಿಮಗನಿಸುತ್ತೆ? ಹಿಂದೆ ನಮ್ಮ ಪೂರ್ವಜರು ಇದಕ್ಕೆ ಬಹಳ ಒಳ್ಳೆಯ ಪರಿಹಾರವನ್ನು ಕೊಟ್ಟಿದ್ರು. ಈಗ ನಮ್ಮ ದೇವಸ್ಥಾನದಲ್ಲಿ ಸರತಿ ಅಂತ ಹೇಳ್ತೇವೆ. ಸರತಿ ಅಂದರೆ ಮಂಜುನಾಥ ಸ್ವಾಮಿ ಸನ್ನಿಧಿ ಮತ್ತು ಅಮ್ಮನವರ ಸನ್ನಿಧಿಯಲ್ಲಿ 3 ಜನ ಪೂಜೆಯವರಿದ್ದಾರೆ. ಅವರಿಗೆ 10 ದಿವಸ ಕೆಲಸ, 20 ದಿವಸ ರಜಾ. ಹಾಗೆ 3 ಜನ 3 ಜನ 6 ಜನ ಇದ್ದಾರೆ. ಅವರು ಗಣಪತಿ ಮತ್ತು ಅಣ್ಣಪ್ಪ ಸ್ವಾಮಿಲಿ 2 ಇದ್ದಾರೆ. ಸರತಿ 15 ದಿವಸ ಒಬ್ಬರು, 15 ದಿವಸ ಒಬ್ಬರು. ಇದ್ದಿದ್ರೂ ಕೂಡ ಈಗ ಏನಾಗುತ್ತೆ, ಅವರಿಗೆ ವಿಶ್ರಾಂತಿಯೇ ಇಲ್ಲ. ಯಾಕೆಂದರೆ ಸತತವಾಗಿ ಕೆಲಸನ 24 ಗಂಟೆ ದುಡಿಬೇಕಾಗತ್ತೆ. ಬೆಳಿಗ್ಗೆ 4 ಗಂಟೆಗೆ ಬಾಗಿಲು ಹಾಕಿದ್ದು ಬಿತ್ತಾಗಿದ್ರೆ ರಾತ್ರಿ 2 ಗಂಟೆಗೆ ಬಾಗಿಲು ಹಾಕೋದಿದೆ. ಹೀಗಾಗಿ ಅವರಿಗೆ ಎಲ್ಲ ದಿವಸನೂ ವಿಶ್ರಾಂತಿ ಸಿಗುತ್ತೆ, ಎಲ್ಲ ದಿವಸನೂ ಅವರಿಗೆ ಬೇಕಾದಷ್ಟು ಸಿಗುತ್ತೆ ಅಂತ ಹೇಳೋದಿಲ್ಲ. ಇನ್ನೊಂದು ಏನಂತಂದರೆ, ಈ ಹಿಂದಿನವರು ಮಾಡಿದ ಪರಂಪರೆ ಉಳಿಸ್ಕೊಂಡು ಹೋಗೋದು ಕಷ್ಟ ಇದೆ. ಅದಕ್ಕೆ ಒಂದು ಆರೋಗ್ಯದ ಬಗ್ಗೆ ಅವರಿಗೆ ಪರೀಕ್ಷೆ ಮಾಡಿಸುವಂಥದ್ದು, ಆರೋಗ್ಯ ಪರೀಕ್ಷೆ ಹಾಗೆ ಮಾಡಿಸುವಂಥದ್ದು. ಮತ್ತು ಕೆಲವಾರು ದೇವಸ್ಥಾನ ನಮ್ಮಷ್ಟು ಕೆಲಸ ಜನ ಇಲ್ಲದಿದ್ರೆ ಅಥವಾ ಇಷ್ಟು ಒತ್ತಡ ಇಲ್ಲದಿದ್ರೆ ಅವರಿಗೆ ಆರಾಮವೇ ಯಾವಾಗಲೂ. ಆದರೆ ಅವರ ಆರೋಗ್ಯದ ಕಡೆಗೆ ಅವರು ಗಮನ ಕೊಡಬೇಕು. ಈಗ ಮೊದಲು ಪುರೋಹಿತರು ಯೋಗ ಮಾಡಬೇಕು ಅಂತ ಇತ್ತು, ಧ್ಯಾನ ಮಾಡಬೇಕು ಅಂತ ಇತ್ತು, ಅವರ ದಾನ ಸ್ವೀಕರಿಸಿದ್ದಕ್ಕೆ ದೋಷ ಪರಿಹಾರ ಮಾಡಿಕೊಳ್ಬೇಕು ಅಂತ ಇತ್ತು. ಈಗೇನಿಲ್ಲ, ಇಲ್ಲದಿದ್ದರೆ ಅವ್ರಿಗೆ ಅದೇ ಪರಿಹಾರ. ಈಗ ನಾವು ಬ್ರಾಹ್ಮಣರಿಗೆ ದಾನ ಮಾಡೋದು ಯಾಕೆ? ಅವರು ನಮ್ಮ ಸಮಸ್ಯೆಗಳನ್ನು ಸ್ವೀಕರಿಸಿ ಅದನ್ನು ಪರಿಹಾರ ಮಾಡಿಕೊಳ್ಳಿ. ಪರಿಹಾರ ಹೇಗೆ ಮಾಡೋದು? ಮಂತ್ರೋಚ್ಚಾರಣೆ ಮಾಡಿ ಅವರು ಕೂತ್ಕೊಳ್ತಾರೆ, ಧ್ಯಾನ ಮಾಡ್ತಾರೆ, ಮಂತ್ರೋಚ್ಚಾರಣೆ ಮೂಲಕ ಆ ದೋಷವನ್ನು ಪರಿಹಾರ ಮಾಡ್ತಾರೆ. ಹಾಗಾಗಿ ಈ ಪರಂಪರೆಯನ್ನು ಸರಿಯಾಗಿ ಅವರು ತಿಳ್ಕೊಂಡ್ರೆ, ಎಲ್ಲ ಪುರೋಹಿತ ವರ್ಗ ಸರಿಯಾಗಿ ತಿಳ್ಕೊಂಡ್ರೆ, ಯಾಕೆ ನಾವು ಕ್ಷೇತ್ರದಲ್ಲಿದ್ದೇವೆ, ಯಾವ ರೀತಿ ಸೇವೆಯನ್ನು ನಾವು ಮಾಡಬೇಕು, ನಮ್ಮ ಆರೋಗ್ಯವನ್ನು ಹೇಗೆ ರಕ್ಷಣೆ, ನಮ್ಮ ಸಂಸಾರನ ಹೇಗೆ ಗಮನಿಸಬೇಕು ಅಂತ ಮಾಡಿದರೆ ಪರಿಹಾರ ಇದೆ ಅದಕ್ಕೆ. ಆದರೆ ಎಲ್ಲ ದೇವಸ್ಥಾನ ನೀವು ಹೇಳಿದಾಗ ಈಗ ರಶ್ ಇರೋದಿಲ್ಲ ಅಥವಾ ಇಷ್ಟು ಒತ್ತಡ ಇರೋದಿಲ್ಲ, ಆದಾಯನೂ ಕೂಡ ಇಷ್ಟಿರೋದಿಲ್ಲ. ಈಗ ಇವರಿಗೆ ಆದಾಯ ಇದೆ, ಆದಾಯ ಇದ್ದಷ್ಟು ವಿಶ್ರಾಂತಿ ಕಡಿಮೆ ಆಗುತ್ತೆ. ನಮ್ಮಲ್ಲಿ ಏನು ಮಾಡಿದೆ ನಾವು ಅಂತಂದರೆ, ಅವರಿಗೆ ಪ್ರಾವಿಡೆಂಟ್ ಫಂಡ್ ಇದೆ, ಆಮೇಲೆ ಗ್ರ್ಯಾಚ್ಯುಟಿ ಅಂತ ಅವರು ನಿವೃತ್ತರಾದಾಗ ಅವರಿಗೆ ಪರಿಹಾರ ಕೊಡ್ತೇವೆ. ಆಮೇಲೆ ಇಲ್ಲಿ ವಿಶೇಷ ಅಂತಂದರೆ ಪ್ರತಿ ಸೇವೆಯಲ್ಲಿ ಕೂಡ ಅವ್ರಿಗೊಂದು ಪಾಲಿದೆ. ಈಗ ಒಬ್ಬರು ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಅದೇನೊಂದು ಮಾಡಿದರೆ ಅದರಲ್ಲಿ ಎಷ್ಟು ರೂಪಾಯಿ ಅವರಿಗೆ ಹೋಗುತ್ತೆ. ಒಂದು ಸಂಬಳ, ಮತ್ತೊಂದು ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ಅದರ ವಿನಿಯೋಗದ ಪಾಲು, ಮೂರನೇದಾಗಿ ಈ ಎಲ್ಲ ಸೇವಾಕರ್ತರ ಸೇವೆಯಲ್ಲಿ ಅವ್ರಿಗೆ ಬಂದ 3 ಆದಾಯ ಇದೆ ಅವರಿಗೆ. ಇದೆಲ್ಲ ದೇವಸ್ಥಾನಗಳಲ್ಲಿ ಇದ್ದೇ ಇರುತ್ತೆ ಮಾಡ್ಕೋಬೇಕು ಅವರು. ಈಗ ಯಾರಾದರೂ ಒಂದು ಸೇವೆ ಮಾಡಿದ್ರೆ ಅದರ ಸಣ್ಣ ಪಾಲು ಅವರಿಗೆ ಹೋಗುತ್ತೆ. ಈಗ ಇಷ್ಟು ರಂಗಪೂಜೆ ಆಗುತ್ತೆ, ಎಷ್ಟು ಉತ್ಸವ ಆಗುತ್ತೆ, ಎಲ್ಲರಿಗೂ ಅದರ ಪಾಲಿದೆ. ಎಲ್ಲ ಸಣ್ಣ ಕಾರ್ಯಕರ್ತರಿಂದ ಹಿಡಿದು ಸ್ವಚ್ಛತೆಯ ಕಾರ್ಯಕರ್ತರಿಂದ ಹಿಡಿದು ಮುಖ್ಯ ಪುರೋಹಿತರ ಪಾಲು. ಈ ಪಾಲು ಅದು ತನ್ನಷ್ಟಕ್ಕೆ ತಾನು ತಿಂಗಳಿಗೊಮ್ಮೆ ಅದರ ಲೆಕ್ಕಾಚಾರ ಮಾಡಿ ತಿಂಗಳ ಮೊದಲನೇ ದಿವಸ ಅವರಿಗೆ ಬರ್ಕೊಡ್ತಾರೆ. ತಿಂಗಳಿಗೊಂದು ನಮ್ಮಂತ ದೇವಸ್ಥಾನ ಸುಮಾರು 2.5 ಲಕ್ಷ 3 ಲಕ್ಷ ರೂಪಾಯಿ ಪ್ರತಿ ತಿಂಗಳೆಲ್ಲ ಹಂಚಿ ಹೋಗುತ್ತೇವೆ. ಹಾಗಾಗಿ ಈ ರೀತಿ ಆದಾಯಗಳನ್ನು ಕಲ್ಪಿಸಿಕೊಡ್ಬೇಕು ಅವರು. ಆಮೇಲೆ ಆರೋಗ್ಯ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಮತ್ತು ಹಲವಾರು ನಿವೃತ್ತಿ ಸಮಯದಲ್ಲಿ
ನಮಗೇನು ದೇವಸ್ಥಾನ ನಿವೃತ್ತಿ ಅನ್ನೋದು ಇಲ್ಲ, ಯಾಕಂದ್ರೆ ಸೀನಿಯರ್ ಆದಷ್ಟು ಅವರ ಕೈ ಗುಣ ಒಳ್ಳೇದು. ಹೌದು, ಹಾಗಾಗಿ ನಿಜವೇ, ಹೌದು, ಬೇರೆಯವರಲ್ಲಿ 60 ವಯಸ್ಸು, ನಾವು 60 ವರ್ಷದ ಮೇಲೆ ನಮಗೆ ಗೌರವ ಬರುವುದು. ನಿಜವೇ, ನಿಜವೇ, ಹೌದು. ಅದು ಇದೆ, ಇಲ್ಲ ಅಂತ ಹೇಳಿ. ಕಲಾವಿದರಿಗೂ ಅದೇ ರೀತಿಯಲ್ಲಿ ಅದೇ ಅವ್ರು ಎಷ್ಟು ಹೆಚ್ಚೆಚ್ಚು ಸರ್ವಿಸ್ ಆಗುತ್ತೆ ಅಷ್ಟು ಅವರಿಂದ ನಾವು ಹೆಚ್ಚು ನಿರೀಕ್ಷೆ ಮಾಡಬಹುದು ಅಂತ. ಹಾಗಾಗಿ ನಮ್ಮ ಕ್ಷೇತ್ರದ ಕೆಲವು ಆದರ್ಶಗಳನ್ನ ಬೇರೆಯವರು ತಿಳ್ಕೋಬೇಕು. ನಿಜ. ಉದಾಹರಣೆಗೆ ಅವರಿಗೆ ಸಂಬಳ, ಆಮೇಲೆ ಪಾಲು, ಆಮೇಲೆ ಅವರಿಗೆ ಬೇರೆ ಬೇರೆ ರೀತಿಯ ಪೂಜೆಗಳಲ್ಲಿ ಅವರಿಗೊಂದು ಪಾಲು, ಇದೆಲ್ಲ ಮಾಡಿ ಸಾಧಾರಣ ಒಳ್ಳೆಷ್ಟು ಇನ್ಕಮ್ ಅವರಿಗೆ ಆದಾಯ ಬರುತ್ತೆ. ನಿಜ.